ನಾ ಡ್ರೈವರ ನೀ ನನ್ನ ಲವ್ವರ, ನಾ ಡ್ರೈವರ ನನ್ನ ಲವ್ವರ, ಆಗೆಳು ದೂರ ಆಗೆಳು ದೂರ ಆಗೆಳು ದೂರ ಆಗೆಳು ದೂರ. ಓಕೆ ಸರ್ ಮಾಡು ಲವರ್ ಮೇಲೆ ಬರ್ತಿದ್ದ ಹಾಡ ಅಥವಾ ಜನರಿಗೋಸ್ಕರ ಬರ್ತಿದ್ದ ಹಾಡ? ನಿಜವಾಗ್ಲೂ ಲವರ್ ದೂರ ಆಗಿದ್ದಾಳ? ಏನಿಲ್ಲ ಸರ್, ಯಾಕಂದ್ರೆ ನಾನು ಹುಟ್ಟನ ಡ್ರೈವರ. ಯಾಕಂದ್ರೆ ನನಗೆ ಎಂದು ಬಿಡ್ತಿರ್ತೈತೆ ಅಂದಂದ್ರೆ ಡ್ರೈವರ್ ನಾನು. ಯಾಕಂದ್ರೆ ನನ್ನ ಡ್ರೈವರ್ಗಳ ಕಷ್ಟ ಏನೈತೆ ಅನ್ನೋದು ಗೊತ್ತೈತಿ. ಅವ್ರು ಹಗಲು ರಾತ್ರಿ ಎಷ್ಟು ಬೆವರು ಸುರಿಸ್ಕಿಸಿಂದ ಯಾರಿಗೂ ಕಷ್ಟ, ಅವ್ರಿಗೆ ಎಷ್ಟೋ ಕಷ್ಟ ಆದರೂ ಮನ್ಯಾಗ ಹೇಳೋದನ್ನ ಎಷ್ಟೋ ಹೊರಗೆ ದುಡಿತಿರ್ತಾರೋ. ಅವ್ರದ್ದು ಒಂದು ಕಷ್ಟ, ಅವ್ರ ಕಷ್ಟ ಮರಿಲಿ ಅಂತ ಹೇಳಿಕಿಸಿಂದ ಈ ಹಾಡಿನ ರೂಪವಾಗಿ ತೋರಿಸಿದನು. ಯಾಕಂದ್ರೆ ಒಂದು ಲವ್ ಮಾಡ್ರೆ ಅವ್ರು ಎಷ್ಟು ಎದೆಯಾಗಿ ಇಟ್ಕೊಂಡ, ಎಷ್ಟು ಮನಸ್ಸಿನಾಗ ಇಟ್ಕೊಂಡ, ಎಷ್ಟು ಹಾರ್ಟ್ಲಿ ಲವ್ ಮಾಡ್ತಾರೆ ಅನ್ನೋದು ಆ ಡ್ರೈವರ್ಗಳಿಗೂ ಮಾತ್ರ ಗೊತ್ತಿರ್ತೈತಿ. ಯಾಕಂದ್ರೆ ಅವರ 24 ತಾಸ ಹುಡುಗಿ ಎಂಬಲ್ ಇರದೇ ಇರ್ಬೋದು, ನಂಬಿದ ಗಾಡಿ ಜೋಡಿ ಮಾತ್ರ 24 hours ಮಾತ್ರ ಇರ್ತಾರೋ. ಯಾಕಂದ್ರೆ ಹುಡುಗಿ ಒಂದು ಪಟ್ಟು ಅಂದ್ರೆ ಅವ್ರಿಗೆ ಗಾಡಿ 10 ಪಟ್ಟು ಅನ್ನೋದು ಎಲ್ಲರಿಗೂ ಡ್ರೈವರ್ಗಳಿಗೆ ಗೊತ್ತಿರ್ತೈತಿ. ಹಂಗಂತ ಹೇಳ್ಕಿಸಿಂದ ಹುಡುಗಿನ ಕಡಿಮೆ ಮಾಡೋಂಗಿಲ್ಲ, ಅವಳು ಹೆಚ್ಚು ಅಂತ ಹೇಳಕ್ಕೆ ಇಷ್ಟಪಡ್ತನು. ಅದಕ್ಕೋಸ್ಕರ ಎಲ್ಲ ನನ್ನ ಡ್ರೈವರ್ಗಳಿಗೋಸ್ಕರ ಈ ಹಾಡು ಡೆಡಿಕೇಟ್ ಮಾಡಿದನು. ಎಷ್ಟೋ ಬೇಕಾದ್ರೆ ಸಪೋರ್ಟ್ ಮಾಡ್ಯಾರು, ಅವ್ರ ಆಶೀರ್ವಾದದಿಂದ ಉನ್ನತ ಮಟ್ಟಕ್ಕೆ ಹೋಗಿ ಸಾಂಗ. ಇದೇ ಆಶೀರ್ವಾದ ನನ್ನ ಮೇಲಿರೋ ಇಟ್ಟಿರೋ ಪ್ರೀತಿ ಅಭಿಮಾನ ಸದಾಕಾಲ ಇರಲಿ ಅಂತ ಹೇಳಿಸಿಂದ ಮತ್ತೊಮ್ಮೆ ಮಗದೊಮ್ಮೆ ಬಿಡ್ಕೋತೇನೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಬಡವ್ರ ಮಕ್ಕಳು ಬೆಳಿಬಾರ್ದ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ನಮ್ಮ ಬೈಲೊಂಗಲ್ ಮಂದಿ? ಚೆನ್ನಾಗಿದ್ದೀರಾ? ಬೈಲೊಂಗ್ಲಕ್ಕೆ ನಾನೇನು ಹೊಸಬ್ಳಲ್ಲ, ನಾನು ಇಲ್ಲೇ ಶಿರಹಟ್ಟಿಲಿ ಹುಟ್ಟಿ ಶಿರಹಟ್ಟಿಲ್ಲೇ ಇದ್ದವಳು, ಗದಗ್ನವಳು ನಾನು. ಸೊ ಹಾಗಾಗಿ ಉತ್ತರ ಕರ್ನಾಟಕದವಳೆ ನಾನು ಕೂಡ. ಹಾಗಾಗಿ ನನಗೆ ಉತ್ತರ ಕರ್ನಾಟಕ ಬರೋದು ಹೊಸದಲ್ಲ, ನಿಮ್ಮ ಮನೆ ಮಗಳೇ ನಾನು. ಮುಂಚೆಯಿಂದನೂ ನೀವು ನನ್ನನ್ನು ನೋಡಿಕೊಂಡೇ ಬಂದಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮಹಾಂತ್ಯ ಗುರೂಜಿಗಳಿಗೆ ಥ್ಯಾಂಕ್ ಯು ಸರ್. ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಇಲ್ಲಿ ನಿರ್ಮಾಣ ಮಾಡಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಡೋದ್ರಿಂದ, ಆಮೇಲೆ ಇನ್ನೂ ಹಲವಾರು ಒಳ್ಳೆ ಕಾರ್ಯಗಳನ್ನು ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ನಮಗೆ ಈ ಅವರು ಆಯೋಜಿಸಿರೋಂಥ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು ನಮ್ಮನ್ನು ಇಲ್ಲಿ ಕರೆಸಿದ್ದಕ್ಕೆ, ನಿಮ್ಮನ್ನು ಭೇಟಿ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡೋದಕ್ಕೆ ಗುರುಜಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬರ್ತಾ ಎಲ್ಲ ನೋಡಿದೆ, ತುಂಬ ದೊಡ್ಡ ದೊಡ್ಡ ಕಾಲೇಜ್, ತುಂಬ ಒಳ್ಳೊಳ್ಳೆ ಸ್ಕೂಲ್ಗಳೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ನಮ್ಮ ಉತ್ತರ ಕರ್ನಾಟಕ ದೊಡ್ಡ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲಿಗೆ ಬೆಳೀತಿದೆ ಅನ್ನೋದನ್ನು ಕೇಳಿ ಇನ್ನೂ ಖುಷಿ ಆಯಿತು. ಸೊ ನಮ್ಮ ಸಾಂಗ್ ನೋಡಿದ್ರಿ, ನಿಮ್ಮೆಲ್ರಿಗೂ ನಮ್ಮ ಸಾಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಗ್ರಾಮಾಯಣ ಸಿನಿಮಾ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಿದೆ. ನೀವು ಬಂದು ಸಿನಿಮಾ ನೋಡಿದ್ರೇ ನಮ್ಮ ಸಿನಿಮಾ ಗೆಲ್ಲೋದು. ನಮ್ಮ ಉತ್ತರ ಕರ್ನಾಟಕದ ಮಂದಿ ಒಟ್ಟಾಗಿ ನಿಂತರೆ ಯಾವ ಸಿನಿಮಾ ಬೇಕಾದರೂ ಕೈ ಹಿಡಿದು. ಮೇಡಮ್, ಪಕ್ಕದ ಜಿಲ್ಲೆ ಗದಗ ಜಿಲ್ಲೆ ಶಿರಹಟ್ಟಿ, ಒಂದು ಹಳ್ಳಿಯಿಂದ ಒಂದು ಹುಡುಗಿ ಜೊತೆಯಲ್ಲಿ ಸೀರಿಯಲ್ ಮೂಲಕ ಈ ನಾಡಿಗೆ ಪರಿಚಯ ಆಗಿ ತ್ರಿವಿಕ್ರಮ ಮೊದಲೇ ಸಿನಿಮಾ ತ್ರಿಬಲ್ ರೈಡಿಂಗ್. ಸೊ ಈ ಹಾಡ್ ರಿಲೀಸ್ ಆದಮೇಲೆ ನಿಮ್ಮ ಹವಾ ಹೆಂಗಿದೆ? ತುಂಬ ಪ್ರೀತಿ ಸಿಗ್ತಾ ಇದೆ. ಮುಂಚೆನೂ ಅಷ್ಟೇ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಾಯಿದ್ರು, ಈಗ ಇನ್ನೂ ಜಾಸ್ತಿ ಪ್ರೀತಿಸ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅಕ್ಕ ಬೆಂಕಿ ಹೊಡ್ರಿ, ಒಂದು ಜೋರಾದ ಚಪ್ಪಾಳೆ. ಮೇಡಮ್, ಇನ್ನೂ ಎತ್ತರಕ್ಕೆ ಬೆಳೀರಿ, ನಿಮ್ಮ ಸಿನಿಮಾ 100 days ಆಗಲಿ. ಸೊ ನೀವು ಕನ್ನಡ ಚಿತ್ರರಂಗದ ಒಂದು ಒಳ್ಳೆ ನಟಿಯಾಗಿ ಬಿಗ್ ಬಾಸಲ್ಲಿ ಬರ್ತೀರಾ ಮುಂದಿನ ವರ್ಷ ಅಂತ ತಿಳ್ಕೊಂಡು. ಸೊ ವಿನಯ್ ಕುಮಾರ್ ಸರ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಥ್ಯಾಂಕ್ ಯು ಎಲ್ರಿಗೂ. ಇಲ್ಲೇ ನಿಂತ್ಕೊಳ್ಳಿ ಮೇಡಮ್, ಇಲ್ಲೇ ನಿಂತ್ಕೊಳ್ಳಿ. ಮೈಕ್ ಕೊಡಿ ಸರ್ ಹತ್ರ. ಸರ್, ಒಂದು ಸಲಾಂ ನಿಮ್ಮ ಅಜ್ಜ ಡಾಕ್ಟರ್ ರಾಜ್ಕುಮಾರ್ ಇಡೀ ಕನ್ನಡ ಚಿತ್ರರಂಗವನ್ನು ಆಳಿದಂಥ ಮಹಾನ್ ನಟನಿಗೊಂದು ದೊಡ್ಡ ಸಲಾಂ ಸರ್. ನೀವು ರಾಘವೇಂದ್ರ ರಾಜ್ಕುಮಾರ್ ಅಂದರೆ ನಂಜುಂಡಿ ಕಲ್ಯಾಣಿ ನೆನಪಿರ್ಬೋದು. ವರ್ಷಾನುಗಂಟಲೆ ಚಕ್ಡಿಲಿ ಹೋಗಿ ನೋಡಿದಂಥ ಸಿನಿಮಾ ನಂಜುಂಡಿ ಕಲ್ಯಾಣಿ, ಗಜಪತಿ ಗರ್ವಭಂಗ ಆದ ಮೇಲೆ ಅವರು ಭಾಳಷ್ಟು ಸಿನಿಮಾ ತೆಗೆದಿದ್ದಾರೆ. ಅಂಥವ್ರ ಮಗನಾಗಿ, ಆ ಒಂದು ದೊಡ್ಡ ಕುಟುಂಬದ ಮೊಮ್ಮಗನಾಗಿ ಇಡೀ ಕರ್ನಾಟಕದ ಜನತೆ ನೋಡಿದಾಗ, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದವರು, ನಮ್ಮವರು, ನಮ್ಮ ಶಾಸ್ತ್ರಿಗಳು ಇರ್ಬೋದು, ಈ ಜನ ಇರ್ಬೋದು. ಸೊ ಏನು ಅನ್ಸುತ್ತೆ ಸರ್ ಈ ಕಡೆ ವಾತಾವರಣ? ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಇಲ್ಲಿ ಬಂದ ಕೂಡಲೇ ಇಬ್ಬರು ತಾಯಿಗಳ ದರ್ಶನ ಆಯಿತು. ಮೊದಲು ನಮ್ಮ ತಾಯಿಯವ್ರನ್ನ ದರ್ಶನ ಮಾಡಿ ತುಂಬ ಖುಷಿ ಆಯಿತು.
ಮತ್ತು ಚೆನ್ನಮ್ಮ ಅವರ ಪುಣ್ಯಭೂಮಿ ಹತ್ರ ಹೋಗಿದ್ವಿ, ಆದರೆ ಮುಚ್ಚಿತ್ತು. ಆದರೆ ಆಚೆಯಿಂದನೇ ಆಶೀರ್ವಾದ ತೊಗೊಂಡ್ವಿ. ಸೊ ಇಬ್ಬರೂ ನೋಡಿ ತುಂಬ 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 ಖುಷಿ ಆಯಿತು. ಆಮೇಲೆ ಒಂದು 2 ತಿಂಗಳಿಂದೆ ನಾನು ಇದಕ್ಕೆ ಬಂದೆ, ಗೋಕಾಕಿಗೆ ಬಂದಿದ್ದೆ. ನಮ್ಮ ಚಿಕ್ಕಪ್ಪನ ಪುತ್ಥಳಿ ಅನಾವರಣ ಇತ್ತು. ಸೊ ತಿರ್ಗಾ ಈಗ ಭಾಗಕ್ಕೆ ಬರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಆಮೇಲೆ ಇವತ್ತು ಆ್ಯಕ್ಚುಲಿ ಬೆಳಗಾಮ್ಗೆ ಇಳಿದ ತಕ್ಷಣ ನಾವು ಬೆಂಗಳೂರಲ್ಲಿ ಇಳಿದಿದ್ದೀವಿ ಅಂತ ಅಂದ್ಕೊಳ್ತೀವಿ, ಯಾಕಂದರೆ ಅಷ್ಟು ತಂಪಾಗಿತ್ತು. ಈಗ ತಾನೇ ಮಳೆ ಬೇರೆ ಬಂದಿತ್ತು, ಅಷ್ಟು ತಂಪಾಗಿತ್ತು. ಸೊ ನಿಮ್ಮನ್ನೆಲ್ಲರನ್ನೂ ನೋಡಿ ತುಂಬ ತುಂಬ ಖುಷಿ ಆಗ್ತಿದೆ. ಆಮೇಲೆ ನಮ್ಮ ಸಿನಿಮಾ ಗ್ರಾಮಾಯಣ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಈಗ ಈ ಸಾಂಗ್ಗಳನ್ನ ಹೇಗೆ ಎಂಜಾಯ್ ಮಾಡಿರಿ, ಅದೇ ರೀತಿ ಸಿನಿಮಾನು ಬಂದು ನೋಡಿ, ಅದೇ ರೀತಿ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ಫೀಲ್ ಅನಿಸುತ್ತೆ, ಬಟ್ ಕೇಳಬೇಕು ಅನಿಸುತ್ತೆ. ಇಡೀ ಒಂದು ರತ್ನ ಮುತ್ತು ನಮ್ಮ ಪುನೀತ್, ಐ ಮಿಸ್ ಇಟ್, ಯು ಮಿಸ್ ಇಟ್. ಬಟ್ ಅವರು ನಿಮ್ಮ ಒಡನಾಟ ಹೇಗಿತ್ತು, ಅವ್ರ ಜೊತೆ ನಿಮ್ಮ ಯಾವ ರೀತಿ ಫ್ರೆಂಡ್ಶಿಪ್ ಇತ್ತು, ಹೇಗಿತ್ತು ಅವ್ರ ಜೊತೆ ಜೀವನ, ಪುನೀತ್ ರಾಜ್ಕುಮಾರ್ ಜೊತೆ? ಅದೇ ಅವ್ರ ಜೊತೆ 30 ವರ್ಷ ಕಳೆದಿದ್ದೀನಿ. ಚಿಕ್ಕ ವಯಸ್ಸಿಂದ ದೊಡ್ಡವನಾಗೋವರೆಗೂ ಅವ್ರ ಜೊತೆನೇ ಕಳೆದಿದ್ದೀನಿ. ಒಂದೇ ಮನೇಲಿದ್ವಿ. ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ಆದರೆ ಯಾವಾಗಲೂ ನಮ್ಮ ಜನರಿನ ಕೂಗಲ್ಲಿ, ಆಮೇಲೆ ಅವರ ಕಣ್ಣಲ್ಲಿ ಅವ್ರನ್ನ ನಾನು ಸದಾಕಾಲ ಕಾಣ್ತಾನೆ ಇರ್ತೀನಿ. ಬರಲಿ ಒಂದು ಅಪ್ಪುಗೋಸ್ಕರ ಜೋರಾದ ಚಪ್ಪಾಳೆ ಅಂತ ಕೇಳ್ಕೋತಾ. ಆಗಲೇ ಒಂದಷ್ಟು ಮಂದಿ ಹಾಡ್ ಡಾನ್ಸ್ ನೋಡಲಿಲ್ಲ, ಇವ್ರು ಲೈಟಲ್ಲಿ ಬಂದು ಅಲ್ಲಿ ಟಿ ವಿಯಲ್ಲಿ ಬಂದರು, ಕನ್ಫ್ಯೂಸ್ ಆಯಿತು. ಈಗ ಮತ್ತೆ ಮಾಡ್ತಾರೆ ಡಾನ್ಸನ್ನು ಮತ್ತೊಂದು ಸಾರಿ. ಒನ್ಸ್ ಅಗೇನ್ ಪ್ಲೀಸ್. ನೀವು ಜೊತೆಗೆ ಮಾಡಿದ್ರೆ ಮಾಡ್ತೀನಿ. ಇಲ್ಲ, ಅದಕ್ಕಿಂತ ಮುಂಚೆ ನಾನು ಅವ್ರ ಹತ್ರ ಒಂದು ಫೇವರ್ ಕೇಳಿದ್ದೀನಿ. ನಂಗೆ ಇವ್ರ ಸಾಂಗ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ 2 ಲೈನು ಕೇಳ್ಬಿಟ್ಟು ಹೋಗೋಣ ಅಂತ ಕೇಳಿ. ಒಬ್ಬ ಮಹಾನ್ ಹೀರೋ ಮತ್ತೊಬ್ಬ ಹೀರೋಗೆ ಹಾಡು ಅಂತ ಕೇಳ್ತಾನೆ. ಇದು ನಮ್ಮ ಮಾಳು ನಿಪ್ಲ ಅವ್ರ ತಾಕತ್ತು. ಹೊಡ್ರಿ ಒಂದು ಜೋರಾದ ಚಪ್ಪಾಳೆ. ಎಸ್ ಮಾಡು, ಇವರ ರಿಯಲ್ ಹೀರೋ. 2 ನೋಡಿ ಅವರಿಗೋಸ್ಕರ. ಓಕೆ, ಯಾಕಂದ್ರೆ ಅಂಥ ದೊಡ್ಡವ್ರ ಬಾಯಲ್ಲಿ ನಮ್ಮ ಹೆಸರುಗೊಂಡು ನಮ್ಮ ಹಾಳ ಕೇಳುವ ಆಸೆ ಆಗಿತ್ತು ಅಂದ್ರಲ್ಲ, ಅದಕ್ಕಿಂತ ನನ್ನ ಪೂರ್ವಜನದ ಪುಣ್ಯಕ್ಕಿಂತನೂ ಅವ್ರ ಕೇಳಿದ ಒಂದು ಮಾತನ್ನ ಶ್ರೇಷ್ಠ ಅನಿಸ್ತು. ಅವ್ರಿಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ ಒಂದು 2 ಲೈನ ಎಲ್ಲರೂ ಸಪೋರ್ಟ್ ಮಾಡ್ತಾರಲ್ರಿ? ಹಾಂ, ಓಕೆ. ಈಗ ನಾ ಡ್ರೈವರ್ ನಾ ಅಂತೀನಿ, ಎಲ್ಲರೂ ಸ್ವಲ್ಪ ಓ ಅಂತಿರಲ್ಲ. ಹೊಡ್ರಿ ಮಾಳು ನಿಪ್ಲಾನ್. ಏ ಸರ್, ಎಲ್ಲುಂಟ್ರಿ? ಹಲೋ ಸರ್. ಸರ್ ವಿನಯ್ ಸರ್ ಪ್ಲೀಸ್ ಸರ್, ಒಂದು ಇನ್ನೊಂದು 1-2 ಬನ್ನಿ. ಅಲ್ಲ, ಅಷ್ಟು ದೂರದಿಂದ ಬಂದಿರಾ, ನಿಮ್ಮನ್ನು ಬಿಟ್ಕೊಡೋಕೆ ಮನಕ್ಕಾಗ್ತಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್ ಬನ್ನಿ ಮೇಡಮ್, ಪ್ಲೀಸ್. ಏನೋ ಅಜ್ಜಾರ್ ಕೇಳ್ತಂತೆ ಪ್ರಶ್ನೆನ, ನೋಡೋಣ. ಈಗ ಭವಾನಿ ಸರ್, ಎಲ್ಲರಿಗೂ ನಾನೇ ಪ್ರಶ್ನೆ ಕೇಳಕತ್ರೆ ಬೈಲೊಂಗಲ್ ನಮ್ಮ ಹುಡುಗರು ಸ್ವಲ್ಪ ರೊಚ್ಚಿಗೆ ಹೇಳ್ತಾವೆ. ಅದಕ್ಕೆ ಅವ್ರ ಹುಡುಗರದ್ದು ಏನು ಅಂತಂದರೆ, ಈ ರೀಲ್ಸ್ದೊಳಗೆ ಒಂದು ಡ್ಯಾನ್ಸ್ ಮಾಡಿದಾರಲ್ಲ, ಅವರಿಬ್ಬರು ಕೂಡಿ ಮಾಡಲಿ ಅನ್ನೋದಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದೊಂದು ಆಸೆ ಇದೆ, ಅದೊಂದು ಆಸೆ. ಆಯ್ತು, ಒಂದು 4 ಜನ ಬನ್ನಿ ನಮ್ಮ ಜೊತೆ ಡ್ಯಾನ್ಸ್ ಮಾಡೋಕ್ಕೆ. ಯಾರು ಬರ್ತೀರಾ? ಸರ್ ಇದ್ದಾರೆ ಡಾನ್ಸರ್ ಕುಮಾರ್, ಬನ್ನಿ. ಪ್ಲೀಸ್. ಆಯ್ತು, ಒಂದು 4 ಜನ ಬನ್ನಿ. ಸರ್, ಎಸ್, ಇಬ್ರು. ಓಕೆ ಸರ್, ಸಾಕು ಸರ್. ರೆಡಿ? ಆ ಸಾಂಗ್ ಇದೆಯಾ ನಿಮ್ಮ ಹತ್ರ? ರೀಲ್ ಸಾಂಗ್, ರೀಲ್ಸ್ ಸಾಂಗ್. ಇದು ಲಾಸ್ಟ್ ಬಿಟ್ ಮಾತ್ರ ಹಾಕಿ. ಲಾಸ್ಟ್ ಬೀಟ್ ಅಂತ ನೋಡ್ರಿ. ಎಸ್ ಸರ್, ಗ್ರಾಮಾಯಣದ ಲಾಸ್ಟ್ ಇದೆಯಲ್ಲ ಬೀಟ್ಸು. ಓಕೆ ಸರ್, ರೆಡಿ? ನಮ್ಮ ಸರ್ ಕುಣಿತಾ ಇದ್ರೆ ಮಕ್ಕಳೇನ ಮಾಡ್ಕೋ. ಗೋಪಾಲ್ ಸರ್, ದಾಲ್ ಮೇ ಕುಚ್ ಕಾಲ ಹೀರೋ. ಮೇಘಾ ಮೇಡಮ್ ರೆಡಿ? ಸರಿತೇನೆ ಸರ್. ಓಕೆ ಸರ್.
ಡ್ಯಾಂಗ್ ವಾಟ್ ಅ ಪರ್ಫಾರ್ಮೆನ್ಸ್. ವಾ ಇದು ನಿಂತ್ಕೊಳ್ಳಿ. ಪಂಡರಪುರದ ವಿಠಲನನ್ನು ಕರೆಸಿದಂಥ ಮಹಾತ್ಮರು ನೀವು ಸರ್. ಕುಮಾರ್ ಬೋರಕ್ನರ್ ಸರ್ ಅವರ ನಿರ್ದೇಶನದಲ್ಲಿ ಬಂದಂಥ ಈ ಒಂದು ಡಾನ್ಸ್ಗಾಗಿ ಬನ್ನಿ ಸರ್ ಪ್ಲೀಸ್. ಇಬ್ಬರು ಭಕ್ತಿಯ ಭಾವನೆಯನ್ನು ಅದ್ಭುತ ನೃತ್ಯದ ಮೂಲಕ ತೋರಿಸಿದಂಥ ಇಬ್ಬರು ಡಾನ್ಸ್ ಕೊರಿಯೋಗ್ರಾಫರ್ ಜೊತೆಗೆ ಇವರಿಗೆ ಬಯಲುಗುಂಜಂತೆ ಒಂದು ಪ್ರೀತಿಯ ಗೌರವದ ಚಪ್ಪಾಳೆಯನ್ನು ತಟ್ಟಲಿ ಅಂತ ಕೇಳ್ಕೊಳ್ತಾ, ಗ್ರೇಟ್ ಪರ್ಫಾರ್ಮೆನ್ಸ್ ಸರ್, ಥ್ಯಾಂಕ್ ಯು. ಖುಷಿ ಆಗುತ್ತೆ ರಿಯಲಿ. ಐ ಆಮ್ ಪ್ರೌಡ್ ಆಫ್ ಬಹುತ್ ಚಾಂಗ್ಲತಾ ಬಡಿಯಾ ಬೆಲ್ಗಾಮ್ ಕಾ ಪೋರ್ಗೆ. ಎಸ್ ಮಾಳವರೇ ಬನ್ನಿ. ಇನ್ಮೇಲೆ ಮಾಳು ಸರ್ ಅವ್ರದ್ದು 3 ಸಾರಿ ವೇದಿಕೆ ಮೇಲೆ ಬಂದರು. ನೀವು ಪಾಪ ಕಟ್ ಆಗಿ ಹೋಗಿಬಿಟ್ರು. ಈಗ ನಿಮ್ಮ ಮುಂದೆ ನಿಮ್ಮೆಲ್ಲರ ನೆಚ್ಚಿನ ಗಾಯಕ ಜೊತೆಯಲ್ಲಿ ಬನ್ನಿ ಮಾಳು ನಿಪ್ನಾಳ್ ಹಾಗೂ ಪ್ರಿಯಾ. ಸೊ ಇಬ್ಬರು ಜೊತೆಯಲ್ಲಿ ಒಂದು ಡುಯೆಟ್ ಸಾಂಗನ್ನು ಮಾಡಲಿಕ್ಕೆ ಬರ್ತಾಯಿದ್ದಾರೆ. ದಯವಿಟ್ಟು ಅಲ್ಲಿ ಬಾಳು ಬೆಳಗುಂದವ್ರು ಬಂದಾಗ ಸ್ವಲ್ಪ ಬೌನ್ಸರ್ ಯಾರನ್ನೋ ಅವ್ರ ಜೊತೆ ಬಿಡಕ್ಕೆ ಹೋಗಬೇಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಸರ್. ನಾಳೆ ಸರಿಗಮಪದ ಹೇಮಂತ್ ಸರ್ ಪ್ರೀತ್ಸೆ ಹಾಡು ಐ ಆಮ್ ಬ್ರದರ್ ಫ್ರಮ್ ಮಾದರ್ ಅನ್ನುವಂಥ ಹಿನ್ನೆಲೆ ಗಾಯಕ ಜೊತೆಗೆ ಮೈಸೂರಿನ ಲಹರಿ ಅವ್ರ ಜೊತೆಗೆ ಇನ್ನೂ ಅನೇಕ ಶ್ರೇಷ್ಠ ಕಲಾವಿದರು, ಪರಮ ಪೂಜ್ಯರು, ಸಾಹಿತ್ಯಗಳು ಈ ಭವ್ಯವಾದ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಬರಬೇಕಂತ ವಿನಂತಿಯನ್ನು ಮಾಡ್ಕೋತಾ ಓಕೆ. ಹಲೋ ಬಾ ಚೆಕ್. ಓಕೆ, ಈಗ ಹಲೋ ಇದು ಆಗೋಣ. ಈಗಾಗಲೇ ಭವಾನಿ ಸರ್ ಹೇಳ್ಯಾರ, ಜಾನಪದ ಲೋಕದ ಇನ್ನೊಬ್ಬ ಖ್ಯಾತ ಗಾಯಕ ಬಾಳು ಬೆಳಗುಂದಿಯವರು ಹಾಗೆ ಅವರ ಶ್ರೀಮತಿಯವರು ಮಾಲಾಶ್ರೀಯವರು ಕೂಡ ಬರ್ಲಿಕ್ಕತ್ತಾರ. ಸೊ ಕಲರ್ಫುಲ್ ಆಗಿರುವಂಥ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಈಗ ನೀವು ಇಚ್ಛೆ ಪಟ್ಟಿರುವಂಥ ಹಾಡುಗಳದ ಸದ್ಯಕ್ಕೆ ಇಲ್ಲಿ ತನಕ ಸನ್ಮಾನಗಳು, ಪುರಸ್ಕಾರಗಳು, ಪೂಜ್ಯರ ಆಶೀರ್ವಚನ ಎಲ್ಲ ಆಯಿತು. ಈಗ ಹಾಡುಗಳ ಕಲರವ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಾಳೆ ಕಾರ್ಯಕ್ರಮ ಕೂಡ ಸಾಕಷ್ಟು ಮಾಹಿತಿ ನಿಮಗೆ ಕೊಟ್ಟೈತಿ. ನಾಡಿದ್ದು ಮ್ಯೂಸಿಕ್ ಮೈಲಾರಿ ಅವರು, ವೀರು ಜಮಖಂಡಿ ಅವರು, ಇನ್ನೂ ಬಹಳ ಜನ ಕಲಾವಿದರು ಬರ್ಲಿಕ್ಕತ್ತಾರ ನಾಳೆ ನಡೆದು. ನಾಳೆ ಹೇಮಂತ್ ಸರ್ ಅವರು ಟೀಮ್ ಬರುತ್ತೆ. ಸೊ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಹೋಗಿರಿ. ಸ್ಟಾರ್ಟ್. ಕನ್ನಡ ಚಿತ್ರರಂಗದ ಮಹಾನ್ ಸಾಹಿತಿ ಯೋಗರಾಜ್ ಭಟ್ ಅವರು ಬರೆದಂಥ ಲಿರಿಕ್ಸ್. ಹೌದು ಸರ್. ಪ್ರಭುದೇವ್ ಶಿವರಾಜ್ ಕುಮಾರ್ ನಡೆಸಿದಂಥ ಚಿತ್ರ ದಮನಕ ಕಟಕಟ ಅಲ್ರಿ, ಕರ್ನಾಟಕ ದಮನಕ ಸರ್. ಎಸ್, ಅಂಥ ಅದ್ಭುತ ಸಿನಿಮಾದಲ್ಲಿ ನೀವು ಹಾಡಿದಾಗ ಏನು ಅನ್ನಿಸ್ತು? ಭಾಳ ಹೇಳ್ಕೊಲಾರ್ದಷ್ಟು ಖುಷಿ ಆತ್ರಿ. ಒಂದನೇದು ಸರ ಸಿನಿಮಾ ಸಾಂಗ್ ಹಾಡಿದೊಂದು ಮೊದಲನೇ ಖುಷಿ ಅಂದ್ರೆ ಬಾಲಿವುಡ್ ಮೈಕೆಲ್ ಜಾಕ್ಸನ್ ಹೆಸರು ಬಿರುದು ತಗೊಂಡಿರ್ತಕ್ಕಂಥ ಪ್ರಭುದೇವ್ ಸರ್ ನನ್ನ ಸಾಂಗಿಗೆ ನೃತ್ಯ ಮಾಡ್ಯಾರ. ಇದು ಪ್ರಭುದೇವ್ ಡಾನ್ಸ್ ಮಾಡಿದಾನೆ ಇವ್ರ ಹಾಡಿಗೆ ಅಂತಂದರೆ ಸಾಮಾನ್ಯ ಅಲ್ಲ. ನನಗೇನು ಫೀಲ್ ಅನ್ಸುತ್ತಂದರೆ, ನೀವು ಟಿ ವಿಯಲ್ಲಿ ಎಲ್ಲರಿಗೂ ಚಪ್ಪಾಳೆ ಹೊಡಿತಾರ, ಕ್ಯಾಕಿ ಹೊಡಿತಾರ, ನೀವೆಲ್ಲ ಹುಡುಗಿ ಕುಣಿತಾ ಇದ್ರೆ ಸುಮ್ಮನೆ ನಿಂತ್ರಿ. ಅಲ್ಲ, 30 ರೂಪಾಯಿ ಪಾನಿಪುರಿ ತಿಂದು 30 ಸೆಲ್ಫಿ ತೆಗೆಯುವಂಥ ಆ ಹುಡುಗಿನೇ ನಿಮಗೆ ಕೈ ಮಾಡುವಾಗ 3000 ಶೇರೆ ಕುಡಿದ್ರು ಗೊತ್ತಿರ್ತಕ್ಕಂಥ ಹುಡುಗರು ನೀವು ಸುಮ್ಮನೆ ನಿಂತ್ರಲ್ಲೋ, ನಿಮ್ಮ ಜನ್ಮಕ್ಕಷ್ಟ. ಎಸ್, ಇರಲಿ ಸರ್, ಹೇಳಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಬಾ ಸರ್. ಎಸ್, ನಾನಾ ಇಲ್ಲಿ PUC ಸೈನ್ಸ್ ಒಂದು ಮಾತೈತೆ ಅಂತ ತಿಳ್ಕೊಳ್ರಿ. ಭವಿಷ್ಯ ಹೇಳೋದಿಲ್ಲ, ಬಟ್ ಈ ಹುಡುಗನ ಭವಿಷ್ಯನ ಹಿಂಗೆ ಆಗುತ್ತಂತ ಹೇಳ್ಬೋದು. ಖಂಡಿತ ಇವತ್ತೇನು ಮೀಸೆ ಚಿಗುರದ ಹುಡುಗ ಮಂಜು ಇಲ್ಲಿ ಏನು ಬಂದು ಹಾಡ್ತಾ ಇದ್ದಾನೆ, 2-3 ವರ್ಷದಲ್ಲಿ ಇಡೀ ಕರ್ನಾಟಕದಲ್ಲಿ ಒಬ್ಬ ಒಳ್ಳೆ ಗಾಯಕ ಆಗಿ ಇವನು ಕರೆಯೋಕ್ಕೂ ಕ್ಯೂ ಹಚ್ಚುವಂಥ ಕಾಲ ಬರುತ್ತೆ. ಅಂಥ ಹುಡುಗ ಈಗ ಬಂದು ನಿಂತಿದ್ದಾನೆ, PUC ಸೈನ್ಸ್ ಓದ್ತಾ ಇದ್ದಾನೆ. ಸೊ ಸ್ಮಾರ್ಟ್ ಆಗಿದ್ದಕ್ಕೊಂದು ಚಪ್ಪಾಳಿ ಹೊಡ್ರಿ ಜೋರಾಗಿ ನೋಡೋಣ. ಇವನಿಗಿಂತ ನಾನೇನು ಕಮ್ಮಿ ಇಲ್ಲ. ಸೊ ಮುಖ ಹೆಂಗಿದ್ರೇನು, ಮನಸ್ಸು ಸುಂದರವಾಗಿರಬೇಕು. ಸೊ ಮಲ್ಲ ಗ್ರೇಟ್.
5 ನಿಮಿಷದ ಸುಖ ಬೇಕಾದ್ರೆ ಮುಖ ನೋಡಿ, 50 ವರ್ಷ ಪ್ರೀತಿ ಬೇಕಾದ್ರೆ ಮನಸ್ಸು ನೋಡ್ರಿ. ಎಸ್ ರೆಡಿನಾ? ಓಕೆ ಓಕೆ ಟ್ರ್ಯಾಕ್ ಸೌಂಡ್. ಏ ಹುಡುಗರೇ ನೀವು ಹಾಡ್ತಿರಲ್ಪ, ನಮ್ಮ ಹುಡುಗರು ಜೇಸ ಕಾಣವಲ್ದ. ಬಾರಿ ಒಂದು ಜ್ವರ ಚಪ್ಪಳೆ. ಬೈಲ ಹೊಂಗಲ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬೆಳಕ ಕಂಡೇನು ನನ್ನಾಣೆ ನಾನು. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಸರ್ ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಬೌನ್ಸರ್ ಸರ್ ಪ್ಲೀಸ್ ಕೂತ್ಕೊಳ್ಳಿ, ಕಷ್ಟ ಆಗುತ್ತೆ ಪ್ರೋಗ್ರಾಮ್ ಮಾಡೋಕ್ಕೆ. ಸರ್ ಪ್ಲೀಸ್ ಸರ್ ಎಸ್ ಬನ್ನಿ ಮೇಘಾ ಶೆಟ್ಟಿ ಅವರೇ. ಮೇಡಮ್ ಸರ್ ಒನ್ ಮೋರ್ ಮೈಕ್. ನಮಸ್ಕಾರ.